ಜನವರಿ ಹತ್ರ ಆಗ್ತಾ ಇದ್ದ ಹಾಗೆ ಸಿಎಂ ಬಣದ ಪ್ರಮುಖರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಮೀಟ್ ಮಾಡ್ತಾ ಇರೋದು ಕುತೂಹಲ ಕಾರಣವಾಗ್ತಾ ಇದೆ. ಸಿಎಂ ಆಪ್ತರ ಮನವೊಲಿಕೆಗೆ ಮುಂದಾದಂತಹ ಡಿಕೆಶಿಗೆ ಹಿನ್ನಡೆ ಆಯ್ತಾ? ನಾವು ಸಿದ್ದರಾಮಯ್ಯ ಪರ, ಡಿಕೆಶಿಗೆ ರಾಜಣ್ಣ ನೇರ ಸಂದೇಶ. ಅಧಿವೇಶನದಲ್ಲಿಯೇ ನಾನೇ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿಎಂ ಹೇಳಿಕೆಯ ಬೆನ್ನಲ್ಲೇ ಸಿದ್ದು ಆಪ್ತರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಡಿಕೆ ಮುಂದಾಗಿದ್ರು ಅನ್ನುವಂತಹ ಚರ್ಚೆ. ಕೋಪ ಮುನಿಸನ್ನ ಬಿಟ್ಟು ದಿಢೀರ್ ಅಂತ ಹೇಳಿ ರಾಜಣ್ಣ ಭೇಟಿ ಮಾಡಿ ಸಂಧಾನಕ್ಕೆ ಯತ್ನವನ್ನ ಮಾಡಿದ್ರ. ತಮ್ಮನ್ನ ಸಿಎಂ ಮಾಡಲು ಹೈಕಮಾಂಡ್ ಒಪ್ಪಿದ್ರೆ ಸಹಕಾರ ಕೊಡುವಂತೆ ಡಿಕೆ ಶಿವಕುಮಾರ್ ಕೋರಿದ್ರ. ಡಿಕೆ ಶಿವಕುಮಾರ್ ಪ್ರಯತ್ನಕ್ಕೆ ರಾಜಣ್ಣ ಒಪ್ಪಲಿಲ್ವಾ? ನಾನು ಸಿದ್ದರಾಮಯ್ಯ ಪರ ಅಂತ ಹೇಳಿ ನೇರವಾಗಿಯೇ ಡಿಕೆ ಶಿವಕುಮಾರ್ ಅವರಿಗೆ ರಾಜಣ್ಣ ಸಂದೇಶವನ್ನ ಕೊಟ್ಟಿದ್ದಾರಂತೆ. ಈ ಮೂಲಕ ಸಿಎಂ ಆಪ್ತರ ಮನವೊಲಿಕೆಗೆ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತಹ ಎರಡನೇ ಯತ್ನವೂ ಕೂಡ ವಿಫಲವಾದಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು, ಅಲ್ಲೂ ಕೂಡ ಇದೇ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮಾತನಾಡಿದ್ರಂತೆ. ಈಗ KN ರಾಜಣ್ಣ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ಶ್ರೀನಿವಾಸ್ ಮತ್ತು ಮಸೂದ್. ನಾನು ಮೊದಲು ಶ್ರೀನಿವಾಸ್ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಶ್ರೀನಿವಾಸ್, KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತಹ ಪ್ರಮುಖ ನಾಯಕರು. ಸಿಎಂ ಸಿದ್ದರಾಮಯ್ಯನವರಿಗೆ ಜೀವ ಕೊಡೋದಕ್ಕೂ ಕೂಡ ರೆಡಿಯಾಗಿರೋರು. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದವರು. ಅವರನ್ನು ಅಷ್ಟು ಸುಲಭಕ್ಕೆ ಬಗ್ಸೋದು ಕಷ್ಟ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಗೊತ್ತಿದೆ. ಹಂಗಿದ್ದು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟ್ ಆಗ್ತಾರೆ, ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಪವರ್ ಶೇರ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚೆಸ್ ಗೇಮನ್ನು ಆರಂಭಿಸಿದ್ರ ಅಂಥೇಳಿ. ಸಹಜವಾಗಿ ಆ ರೀತಿಯಾದಂತಹ ವಿದ್ಯಮಾನಗಳು ಕಂಡು ಬರ್ತದೆ ಪ್ರೇಮ್. ಯಾಕೆಂತಂದ್ರೆ ಈಗ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, MB ಪಾಟೀಲ್ ಆಗಿರಬಹುದು, ರಾಜಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವಂಥವ್ರು. DK ಶಿವಕುಮಾರ್ ಅವ್ರಿಗೂ ಗೊತ್ತು, ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಅಧಿಕಾರ ಬಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಅಥವಾ ಪಕ್ಷದಲ್ಲಿ ಸುಸೂತ್ರವಾಗಿ ಎಲ್ಲವೂ ನಡಿಬೇಕಾದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಲೇಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತು. ಎರಡನೇದಾಗಿ ಹೈಕಮಾಂಡ್ ನಾಯಕರೇನಾದ್ರೂ ಅಧಿಕಾರ ಹಂಚಿಕೆ ಸೂತ್ರ ಬಂದಂತ ಸಂದರ್ಭದಲ್ಲಿ ಆ ಅಭಿಪ್ರಾಯಗಳನ್ನ ಸಹಜವಾಗಿ ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಳ್ತಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಆ ರೀತಿ ಅಭಿಪ್ರಾಯಗಳನ್ನು ತೆಗೆದುಕೊಂಡ್ರೆ ನನಗೆ ಸಹಕಾರ ಕೊಡಿ ಅನ್ನುವಂತಹ ಮನವೊಲಿಸುವಂತಹ ಅಥವಾ ಅವರ ಅಭಿಪ್ರಾಯವನ್ನ ತಮ್ಮ ಪರವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಬಹುಶಃ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಿರ್ಬೋದು. ಅದು ಬೆಳಗಾವಿಯಲ್ಲಿ ಆಗಿರಬಹುದು ಅಥವಾ ಅಧಿವೇಶನ ಆಗಿನ ಮುಂಚೆನೂ ಕೂಡ ಈ ಪ್ರಯತ್ನಗಳನ್ನ ಡಿಸಿಎಂ ಅವರು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಯಾವಾಗ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಅನ್ನುವಂತ ಮಾತುಗಳನ್ನು ಹೇಳಿದ್ರು, ಅದರ ಮುಂದುವರೆದ ಭಾಗವಾಗಿ ಅವರ ಆಪ್ತರನ್ನ ಮಾತುಕತೆಯ ಮೂಲಕ ಸಂಧಾನ ಮಾಡುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ನಿನ್ನೆ ಮಾಜಿ ಸಚಿವ ರಾಜಣ್ಣ ಅವರನ್ನ ಭೇಟಿಯಾಗಿ ಈ ಒಂದು ಮಾತುಕತೆಗಳನ್ನ ಮಾತನಾಡಿ ನನಗೆ ಸಹಕಾರ ಕೊಡಿ ಎನ್ನುವಂತಹ ಅಭಿಪ್ರಾಯಗಳನ್ನ ಒಂದು ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜಣ್ಣ ಅವರು ಪಕ್ಷ ಸಂಘಟನೆಗೆ ಮಾತನಾಡಿಕ್ ಬಂದಿದ್ರು ಅಂತ ಹೇಳಿದ್ರು ಕೂಡ ಆಕ್ಚುಲ್ ಆಗಿ ರಾಜಕೀಯ ವಿಚಾರವೇ ಅಲ್ಲಿ ಚರ್ಚೆ ಆಗಿರುವುದು. ಆದ್ರೆ ರಾಜಣ್ಣ ಅವರು ನೇರವಾದ ಸಂದೇಶವನ್ನ ಡಿಕೆ ಶಿವಕುಮಾರ್ ಅವರಿಗೆ ರವಾನಾ ಮಾಡಿರುವಂತದ್ದು, ನನ್ನ ಮೊದಲಿನ ಅಂದ್ರೆ ಸಿದ್ದರಾಮಯ್ಯನವರಿಗೆ ನಮ್ಮ ಬೆಂಬಲ ಇದೆ, ನಾವು ಅವ್ರ ಪರವಾಗೇ ಇರ್ತೀವಿ ಅನ್ನುವಂತ ಮಾತುಗಳನ್ನ ಹೇಳುವ ಮೂಲಕ ಡಿಸಿಎಂ ಅವರ ಸಂಧಾನಕ್ಕೆ ಒಂದು ರೀತಿಯಾಗಿ ರೆಡ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲವೂ ಒಂದಿಷ್ಟೇ. ಡಿಕೆ ಶಿವಕುಮಾರ್ ಅವರು ಆ ಸಿದ್ದರಾಮಯ್ಯನವರ ಬಣದವರು ಇರುವಂತವರನ್ನ ತಮ್ಮ ಪರವಾಗಿ ಮನವೊಲಿಸಿಕೊಳ್ಳಕ್ಕೆ ಈ ಎಲ್ಲಾ ಸಂಧಾನಗಳನ್ನ ಮಾಡ್ತಿದ್ದಾರೆ. ಅವರ ಸಂಧಾನ ಎಷ್ಟು ಯಶಸ್ವಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಒಂದು ಮರಳಿ ಯತ್ನವ ಮಾಡುವಂತ ಪ್ರಯತ್ನವನ್ನು ಕೂಡ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಪ್ರೇಮ್. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ. ಮಸೂದ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರೋದಂತೂ ಸತ್ಯ.